ಐತಿಹಾಸಿಕ ಗೆಲುವು ಸಿಕ್ಕಿದೆ. 4ನೇ ಬಾರಿಗೆ ವಿಶ್ವ ಚಾಂಪಿಯನ್ ಆಗುವ ಕನಸು ಅರ್ಜೆಂಟೀನಾಗೆ ಭಗ್ನವಾಗಿರುವಂತದ್ದು. 2ನೇ ಬಾರಿಗೆ ವಿಶ್ವ ಚಾಂಪಿಯನ್ ಪಟ್ಟಕ್ಕೇರಿದೆ ಸ್ಪೇನ್. ಅಮೆರಿಕಾದ ನ್ಯೂಯಾರ್ಕ್ನ ನ್ಯೂ ಜೆರ್ಸಿಯಲ್ಲಿ ಫೈನಲ್ ಪಂದ್ಯ ನಿನ್ನೆ ನಡೆಯಿತು. ಈ ವೇಳೆ ಸ್ಪೇನ್ ತಂಡ ಅರ್ಜೆಂಟೀನಾವನ್ನ ಸೋಲಿಸಿ ವಿಶ್ವಕಪ್ ಅನ್ನ ತಲೆಗೇರಿಸಿಕೊಂಡಿರುವಂತದ್ದು. 2010ರಲ್ಲಿ ನೆದರ್ಲೆಂಡ್ಸ್ ವಿರುದ್ಧ ಗೆಲುವನ್ನ ಸ್ಪೇನ್ ಸಾಧಿಸಿತ್ತು. ಈಗ 16 ವರ್ಷಗಳ ನಂತರ ತನ್ನ 2ನೇ ವಿಶ್ವಕಪ್ ಟ್ರೋಫಿಯನ್ನ ಪಡೆದುಕೊಂಡಿರುವಂತದ್ದು. ಅರ್ಜೆಂಟೀನಾ ವಿರುದ್ಧ ರೋಚಕ ಗೆಲುವನ್ನ ಸ್ಪೇನ್ ಸಾಧಿಸಿರುವಂತದ್ದು. ಅಮೆರಿಕಾದ ನ್ಯೂಯಾರ್ಕ್ನ ನ್ಯೂ ಜೆರ್ಸಿಯಲ್ಲಿ ಫೈನಲ್ ಪಂದ್ಯ ನಿನ್ನೆ ನಡೆಯಿತು. ಈ ವೇಳೆ ಸ್ಪೇನ್ ತಂಡ ಅರ್ಜೆಂಟೀನಾವನ್ನ ಸೋಲಿಸಿ ವಿಶ್ವಕಪ್ ಅನ್ನ ತಲೆಗೇರಿಸಿಕೊಂಡಿರುವಂತದ್ದು. 2010ರಲ್ಲಿ ನೆದರ್ಲೆಂಡ್ಸ್ ವಿರುದ್ಧ ಗೆಲುವನ್ನ ಸ್ಪೇನ್ ಸಾಧಿಸಿತ್ತು. ಈಗ 16 ವರ್ಷಗಳ ನಂತರ ತನ್ನ 2ನೇ ವಿಶ್ವಕಪ್ ಟ್ರೋಫಿಯನ್ನ ಪಡೆದುಕೊಂಡಿರುವಂತದ್ದು. ಅರ್ಜೆಂಟೀನಾ ವಿರುದ್ಧ ರೋಚಕ ಗೆಲುವನ್ನ ಸ್ಪೇನ್ ಸಾಧಿಸಿರುವಂತದ್ದು. ಅಮೆರಿಕಾದ ನ್ಯೂಯಾರ್ಕ್ನ ನ್ಯೂ ಜೆರ್ಸಿಯಲ್ಲಿ ಫೈನಲ್ ಪಂದ್ಯ ನಿನ್ನೆ ನಡೆಯಿತು. ಈ ವೇಳೆ ಸ್ಪೇನ್ ತಂಡ ಅರ್ಜೆಂಟೀನಾವನ್ನ ಸೋಲಿಸಿ ವಿಶ್ವಕಪ್ ಅನ್ನ ತಲೆಗೇರಿಸಿಕೊಂಡಿರುವಂತದ್ದು. 2010ರಲ್ಲಿ ನೆದರ್ಲೆಂಡ್ಸ್ ವಿರುದ್ಧ ಗೆಲುವನ್ನ ಸ್ಪೇನ್ ಸಾಧಿಸಿತ್ತು. ಈಗ 16 ವರ್ಷಗಳ ನಂತರ ತನ್ನ 2ನೇ ವಿಶ್ವಕಪ್ ಟ್ರೋಫಿಯನ್ನ ಪಡೆದುಕೊಂಡಿರುವಂತದ್ದು. ಅರ್ಜೆಂಟೀನಾ ವಿರುದ್ಧ ರೋಚಕ ಗೆಲುವನ್ನ ಸ್ಪೇನ್ ಸಾಧಿಸಿರುವಂತದ್ದು. ಅಮೆರಿಕಾದ ನ್ಯೂಯಾರ್ಕ್ನ ನ್ಯೂ ಜೆರ್ಸಿಯಲ್ಲಿ ಫೈನಲ್ ಪಂದ್ಯ ನಿನ್ನೆ ನಡೆಯಿತು. ಈ ವೇಳೆ ಸ್ಪೇನ್ ತಂಡ ಅರ್ಜೆಂಟೀನಾವನ್ನ ಸೋಲಿಸಿ ವಿಶ್ವಕಪ್ ಅನ್ನ ತಲೆಗೇರಿಸಿಕೊಂಡಿರುವಂತದ್ದು. 2010ರಲ್ಲಿ ನೆದರ್ಲೆಂಡ್ಸ್ ವಿರುದ್ಧ ಗೆಲುವನ್ನ ಸ್ಪೇನ್ ಸಾಧಿಸಿತ್ತು. ಈಗ 16 ವರ್ಷಗಳ ನಂತರ ತನ್ನ 2ನೇ ವಿಶ್ವಕಪ್ ಟ್ರೋಫಿಯನ್ನ ಪಡೆದುಕೊಂಡಿರುವಂತದ್ದು. ಅರ್ಜೆಂಟೀನಾ ವಿರುದ್ಧ ರೋಚಕ ಗೆಲುವನ್ನ ಸ್ಪೇನ್ ಸಾಧಿಸಿರುವಂತದ್ದು. ಅರ್ಜೆಂಟೀನಾ ವಿರುದ್ಧ ರೋಚಕ ಗೆಲುವನ್ನ ಸ್ಪೇನ್ ಸಾಧಿಸಿರುವಂತದ್ದು.